ಒಂಚೂರು ಹನಿ ಕಡ್ತದೆ. ನಮ್ಮನೆ ಗಂಡಸಿಗೆ ಹೇಳಿದ್ರೆ ಭಾಷೆ ಬರ್ತದಾನ. ನಾನು ಹೊಟ್ಟೆ ಉರ್ಸಕ್ಕಂತಾನೆ ಹಿಂಗೆ ಮಾಡ್ತದೆ. ದೇವರೇ ಯಾಕಿಷ್ಟು ಹೊಟ್ಟೆ ಉರ್ಸ್ತದೋ ಏನೋ. ನಂಗಂತೂ ಉರ್ದು ಸಾಕು ಬಿದ್ದು ಹೋಗಿದೆ. ಭೂಮಿ ಯಾಕೆ ಇಟ್ಲಾಗ ಬಾಯಿ ಬಿಡಬಾರ್ದು ಅನಿಸ್ತದೆ. ಅಲ್ಲ ಒಂದೇ ಸಲ ಒಳಗಾರ ಹೋಗಿದ್ರೆ ರಗಲಿರಲ್ಲ. ಸಾಕಾಗಲ್ಲಪ್ಪ ನಂಗೂ ಅಂದಿನಿಂದ ಇನ್ನಿನ ತನಕ ಉರ್ದು ಸಾಕಾಗಿ ಹೋಗಿದೆ. ಎಷ್ಟಂತ ನಾನು ಸಹಿಸ್ಕೊಂಡ್ಲಿ. ಅಯ್ಯೋ ರಾಮ, ಒಳ್ಳೆಲ್ಲ ಪ್ರಳಯ ಗಿಳೆ ಆಗ್ತದಂತೆ. ಅತ್ಲಾಗ ಇಲ್ಲಾರ ಆಗಿ ಅತ್ಲಾಗ ನಾನು ಹಾಗೆ ಕೊಚ್ಕೊಂಡೇ ಹೋಗಿದ್ರೆ ರಗ್ಲಿರಲ್ಲ. ಯಾಕೆ ಬೇಕು ಈ ಗೋಳು, ಯಾಕೆ ಬೇಕು? ನೋಡೋರು ಕಣ್ಣಿಗೆ ವಿಶ್ವಲಕ್ಷ್ಮಿ ಆರಾಮಾಗದೆ ಅಂತಾರೆ ಎಲ್ಲರೂ. ಎಲ್ಲರ ಮನೆಯಲ್ಲೂ ಗಂಡಸರು ಕೆಲಸ ಮಾಡೋದು ನೋಡಿದ್ರೆ ನನಗೆ ಬೇರೆ ಅನಿಸ್ತದೆ. ನನ್ನ ಹಣೆ ಬರನೇ ಸರಿ ಇಲ್ಲ. ಓದಲುದ್ದಕ್ಕೂ ಹೀಗೆ ಮತ್ತಿನ್ನೇನು, ನನ್ನ ಹಣೆ ಬರ ಸರಿ ಇದ್ದಿದ್ರೆ ನಂಗೆ ಹಿಂಗೆ ಆಗ್ಬೇಕಿತ್ತ. ಆಗ ಓದ ಇದ್ರಲ್ಲ ಅಷ್ಟೇ ಅಪ್ಪ. ನನ್ನ ತಮ್ಮ ತಂಗಿ ಎಲ್ಲ ಗಾನಾಗ ಓದ್ಕೊಂಡ್ರು. ನನ್ನ ತಲೆಗೆ ಬಿದ್ದೇನೆ ಹತ್ತಿದ್ರೆ ನಾನು ಗಾನಾಗ ಓದಿದ್ರೆ ಕೆಲಸಕ್ಕಿದ್ದಿದ್ರೆ ಬೇಕಿತ್ತ ನಂಗೆ ಈ ಹಣೆ ಬರ. ನಾನು ಆ ಗಾನಾಗ ಓದಲ್ಲ. ಮದುವೆ ಆದಾಗ ಅಷ್ಟೊತ್ತಿಗೂ ಅಷ್ಟೇ ಅವರಿಗೆಲ್ಲ ಗಾನಾಗೆ ಆಯ್ತು. ನನ್ನ ಹಣೆ ಬರ ಹಿಂಗೆ. ಯಾರಿಗೆ ಹೇಳೋದ? ನನ್ನ ಗ್ರಾಚಾರನೇ ಸರಿ ಇಲ್ಲ. ಯಾರಿಗೇನಂತ ಹೇಳೋದ? ಅಲ್ಲ ಆಗ್ಲಿಂದ ಕೂಗ್ತಾ ಇದ್ದೀನಿ ಈ ಹೆಂಗಸಿಗೆ ಅಂತ ಆಗ್ಯದೆ ಅಂತ. ಗರ ಬಡ್ದಂಗೆ ನಿಂತ್ಕೊಂಡದೆ. ಹಾಂ ಅನ್ನಲ್ಲ ಹ್ಞೂ ಅನ್ನಲ್ಲ. ಹಂಗಾರೆ ಒಂಚೂರು ಬರಬಾರ್ದಾನ. ಎಂತ ಮಾಡ್ತಾ ಇದೆಯಾ ಏನೋ? ಫೋನ್ಗಿನಲ್ಲಿ ಮಾತಾಡ್ತಾ ಇದೆಯಾ ಅಂದರೆ ಅದು ಕಾಣಲ್ಲ. ಧ್ಯಾನ್ತಕ್ಕೆ ಹಿಂಗೆ ಮಾಡ್ತದೆ ಏನು? ವಿಶಾಲಾಕ್ಷಿ, ಓ ಲಕ್ಷ್ಮಕ್ಕನಂದ್ರೆ ಬಂದಿದೆ ಕಾಣಲ. ಅಲ್ಲ ಅತ್ಲಾಗಿಂದ ಎಂತ ಬಂದಿದೆ? ಕಾರ್ಯಕ್ಕಾಗ್ಲೇನ? ನಮ್ಮನೆ ಅಂಗ್ಲ ಎಲ್ಲ ಜಾರ್ಕಿ ಮರ್ರ ಇಲ್ಲೇ ಎಲ್ಲ ಜಲ ಬರೋಕ್ಕೆ ಹೋಗಿ ನಾನು ಸಗಣಿ ಹಾಕಿ ಬಳಿಲೇ ಇಲ್ಲ. ಜಾರ್ಕಿ ಎಲ್ಲ ಜಾರ್ಗಿರ್ ಬಿದ್ದಿದ್ರೆ ಅಂತ ಅವ್ರ ಮನೆ ಇತ್ತನ್ರಿ. ಕೂಗ್ ಹಾಕೋದಲ್ಲನ ಎಂತದ್ರಿ? ಯಾಕೆ ಒಂಥರ ಅದೆಯಾ? ಎಂತ ಆತ ವಿಶಾಲಾಕ್ಷಿ? ನಾನು ಆಗ್ಲಿಂದನೂ ಕೂಗ್ ಹಾಕ್ತಾನೆ ಇದ್ದೀನಿ. ನೀ ಹಾಂ ಅನ್ಲ ಹ್ಞೂ ಅನ್ಲ. ನಾ ಅದೇ ನಿಂಗೆ ಬೈಕೂತಾನೆ ಬಂದೆ ಕಣೆ. ಇಲ್ಲೇ ನಿಂತದೆ, ಹಂಗಾರೆ ಒಂಚೂರು ತಿರುಗಿ ನೋಡಲ್ಲಲ್ಲ ಅಂತ. ಎಂತ ಆತ? ಯಾಕೆ ಬೇಜಾರಲ್ಲದಿಯಾ? ಅಲ್ಲ ಜಾರ್ಕಿ ಬೀಳಕ್ಕೆ ನಾ ಹಳ್ಳಿ ಮನೇಲೆ ಹುಟ್ಟಿದ್ದು, ಹಳ್ಳಿ ಮನೆಗೆ ಕೊಟ್ಟಿದ್ದು ಕಣೆ. ಹಳ್ಳಿಲೇ ಇರೋದು. ನಾನೇನು ಬೆಂಗಳೂರು ಪ್ಯಾಟೆಲಿಲ್ಲ ಅಥವಾ ಬೇರೆ ಪ್ಯಾಟೆಲ್ಲೂ ಇಲ್ಲ. ನಾನು ಈ ಥರ ಅಂಗ್ಳ ಜಾಲ ಎಲ್ಲ ನೋಡ್ದವಳೆ. ನೀನು ನಿಮ್ಮನೆ ಅಂಗ್ಳ ಆಡಿ ಇಷ್ಟಾರು ಗಾನಾಗಿ ಇಟ್ಕೊಂಡಿಯ. ನಮ್ಮನೆ ಅಂಗ್ಳ ನೋಡಿದ್ರೆ ಎಂತ ಅಂತೀಯ ಏನು? ನಾ ಹಂಗಾಗಿ ಅತ್ತೆ ಅಮ್ಮಗೆ ಹೇಳೋದು, ಹೊರಗಡೆ ಎಲ್ಲೂ ಕಾಲು ಇಡಕ್ಕೆ ಹೋಗಬೇಡಿ ಅಂತ. ಅಷ್ಟು ಜಾರ್ಕಿ ಆಗ್ಯದ. ಅಲ್ಲ ನೀ ಈಗ ಅದೆಲ್ಲ ಬಿಡ, ನಾ ಹಿಂಗೆ ಬತ್ತೀನಿ, ನನಗೇನು ಹೊಸ್ತಲ್ಲ. ನೀ ಬೇಜಾರಾಗಿದೆ ಅಂತಕ್ಕೆ ಎಂತ ಹೇಳಿದ್ರಿ ಲಕ್ಷ್ಮಕ್ಕ? ನಾನು ಹಣೆ ಬರ ಹೋದಲ್ಲುದ್ದಕ್ಕೂ ಹಿಂಗೆ ಅಲ್ಲನ್ರಿ. ನನ್ನ ಗೋಳು ಹೇಳ್ತಾ ಹೋದರೆ 3 ಹಗಲು 3 ರಾತ್ರಿ ಸಾಲಲ್ಲ. ಇದ್ದಿದೆ ಬಿಡಿ ಸಾಯಲಿ. ನೀವು ಅಪರೂಪಕ್ಕೆ ಬಂದಿರ, ಒಳಗೆ ಬನ್ನಿರಿ. ಅಲ್ಲ ನಾ ಒಳಗೆ ಬರೋದಿರಲಿ. ನೀ ಎಂತ ಆಗಿದೆ ಹೇಳ? ನೀನು ಅಷ್ಟು ಸಣ್ಣ ವಿಷಯಕ್ಕೆಲ್ಲ ಮನ್ಸಿಗೆ ತಗೊಂಡವಳಲ್ಲ. ಎಂತ ಆತೆ? ಅಲ್ಲ ನಿನ್ನ ಗಂಡ ಮತ್ತೆ ಎಲ್ಲರೂ ಕುಡ್ಕೊ ಬಂದಾನೆ. ಅವನ ಕತೆ ಗೊತ್ತಲ್ಲೇ ಮರೈತಿ. ಎಂತಕ್ಕೆ ತಲೆ ಕೆಡ್ಸ್ಕೊತೀಯ ಹೇಳ? ದೇವ್ರದಾನೆ ಹುಡುಗರ್ಗಾನ ಓದಿಸ್ತಾ ಇದೆಯಾ ಬಿಡು ಪಾಪ. ಅವು ದೊಡ್ಡಾಗಿ ಕೆಲಸಕ್ಕೆಲ್ಲ ಹೋದ್ಮೇಲೆ ನಿಮ್ಮ ಗೋಲ್ ಸರಿ ಆಗ್ತದೆ. ಹಂಗೆ ಹೇಳೋಕ್ಕೆ ನಿಮ್ದೀಗ 4 ಕಾಸು ಅಡ್ಕೆನೆ ಎಲ್ಲ ಗನಾಗ ಆತ ಅದೇ. ಹಿಂಗೆ ಎಲ್ಲ ಮಾಡ್ಕೊಂಡು ಹೋಗು. ಮನೆ ಮಾರು ಎಲ್ಲ ಅಷ್ಟು ಗನಾಗ ಮಾಡ್ಕೊಂಡಿಯ. ಅಡ್ಕೆನೂ ದೇವ್ರು ನಡ್ಸ್ಕೊಟ್ಟು ಚೆನ್ನಾಗಿ ಆತ ಅದೇ. ಸಸ್ತೋಟನೂ ಕೂರ್ಸಿಯ. ಎಂತಕ್ಕೆ ಹೇಳ? ಬೇಜಾರು ಮಾಡ್ಕೋಬೇಡ. ಹ್ಞೂ ರೀ ಲಕ್ಷ್ಮಕ್ಕ, ದೇವ್ರು ಕಂಡುಬಿಟ್ಟ ಅಡ್ಕೆ ಎಲ್ಲ ಗನಾಗ ಆತ ಅದೇ. ಎಂತ ಆದ್ರೂ ಮನ್ಸಿಗೆ ಒಂದು ನೆಮ್ಮದಿ ಇಲ್ಲಲ್ರಿ. ಎಂತಕ್ಕೆ ವಿಶಾಲಾಕ್ಷಿ ಅಷ್ಟು ಮನ್ಸಿಗೆ ತಗೊಂಡಿಯಲ್ಲ? ಎಂತ ಆತೆ ಸಮಸ್ಯೆ? ನನ್ನ ಮನ್ಸರಿಗೆ ಬರದೆ ಏನು ಮಾರ್ಗ ಬರ್ತದಾನೆ? ನಿಮ್ಮ ಮನೇಲಿ ಒಂಥರ ಆದರೆ ನಮ್ಮ ಮನೇಲಿ ಒಂಥರ. ನೀನೇ ಕಾಣ್ಲನೆ ನನ್ನ ಮಗಳದು ಎಂತ ಎಲ್ಲ ಆತದ. ಎಂಥ ಗ್ರಾಚಾರನೇ ಸರಿ ಇಲ್ಲ ಕಣೆ ಅದ್ರದ್ದು. ಮೊನ್ನೆ ಜಾತಕ ತಗೊಂಡು ಭಟ್ರ ಹತ್ರ ಹೋಗಿದ್ದೆ, ನಿನ್ನ ಹತ್ರ ಒಂದು ಹೇಳೋದೆ ಅಂತ. ಭಟ್ರು ಒಂದೆರಡು ಪೂಜೆ ಆಗ್ಬೇಕು ಅಂತ ಹೇಳ್ಯಾರ ಕಣೆ. ಅದೇ ಪೂಜೆ ಮಾಡಿಸ್ಬೇಕು ಅಂತ ಅದೀವಿ. ಎಂತ ಒಂದಲ್ಲ ಒಂದು ಕಿರಿಕಿರಿ ಇದ್ದಿದೆ ಕಣೆ. ಯಾಕ್ರಿ? ಬೆಳ್ಳಿ ಈಗ ಚರಣನ ಜೊತೆ ಅದೇ ಅಂತ ಅಂತಿದ್ರಲ್ಲ, ಮತ್ತೆಂತ ಆತ?
ಚರಣನ್ ಜೊತೆ ಅದೇ, ಆದ್ರೆ ಮದುವೆ ಆದಾಗಿಂದನೂ ಒಂಥರ ಕಿರಿಕಿರಿ ಅಲ್ಲನೆ. ಒಂದು 4 ದಿನ ಚೆನ್ನಾಗಿರ್ತಾವ, ಆಮೇಲೆ ಒಂದು ಇದೇ ಜಗಳ ಆಡೋದು, ಇಲ್ಲ ಅವ್ರು ಜಗಳ ಆಡೋದು, ಎಂಥದಾರು ಹಿಂಗೆ ಸಮಸ್ಯೆ ಆಗಿದ್ದೆ ಅಲ್ಲನೆ. ಅವಾಗ ಸ್ವಲ್ಪ ದಿನ ಶಾಲಿನಿ ಹಾಕೊಂಡಾತು, ಆಮೇಲೆ ಇದೇ ಬೆಳ್ಳಿನೇ ಹಿಂಗೆಲ್ಲ ಮಾಡ್ತು. ಅವು ಇವು ಈಗೊಂಚೂರು ಆರೋಗ್ಯ ಸಮಸ್ಯೆ ಬೇರೆ ಆಗೈತೆ ಕಣೆ. ಹಾಗಾಗಿ ಬಿಡು, ಅದು ಇನ್ನೊಂದ್ಸಲ ಹೇಳ್ತೀನಿ ನಾನು. ನಿಂಗೆ ಎಂತ ಆಯ್ತೆ ವಿಶಾಲಾಕ್ಷಿ? ಎಂತ ಅಂತ ಹೇಳಿದ್ರಿ ಲಕ್ಷ್ಮಕ್ಕ? ಕುಡಿತಿತ್ತು, ಹಗಲು ರಾತ್ರಿ ಕುಡಿತದೆ. ಮನೆಯಲ್ಲೆಲ್ಲ ಒಂದು ಪಾತ್ರೆ ಪೊಡ್ಡ ಇಲ್ಲ ಕಣ್ರಿ. ನಾನು ಏನೋ ಅದು ಇದು ಒಟ್ಟಾಕಿ ಎಂಥದಾರು ಮನೆ ಸಾಮಾನು ಮಾಡಿದ್ರೆ ಎಲ್ಲ ತಂದಾತು, ಮಲ್ಲ ಕೈಯಲ್ಲಿ ದುಡ್ಡಿದ್ದ ಕುಡಿ ಹಾರ್ಸಾತ. ಆಮೇಲೆ ಬರೋದು ಕುಡಿಯೋದು, ಮನೆ ಪಾತ್ರೆ ಪೊಗ್ಡಿ ಒಂದು ಸಾಮಾನು ಇಲ್ಲ. ನೀವು ಹೇಳ್ತೀರ ಮನೆ ಕಿತ್ಕೊ ಹೋಗಿ ಮಾರಿ ದುಡ್ಡು ತಗೊಬಂದು ಕುಡಿಯೋದಾಗಿದ್ರೆ ಮನೇನೂ ಕಿತ್ಕೊ ಹೋಗಿರ್ತಿತ್ತು ಕಣ್ರಿ. ಆದರೂ ಹೋಗಲಿ ಬಿಡು ಅಂತ ನಾನು ಸಹಿಸ್ಕೊತಾನೆ ಬಂದೆ ಮಕ್ಕಳು ಮುಖ ನೋಡ್ಕೊಂಡು. ಈಗ ನೋಡಿ ಒಂದು 15 ದಿನದಿಂದ ಅವನ ರಾಣ ಹೊಡೆದು ಹೋಗೋಕ್ಕೆ ಅವನು ನಿರಂಜನ ಅದನ್ನಲ್ಲ, ಅದು ಏನಕ್ಕೆ ಹಂಗೆ ಉರಿತಾನೆ ಏನಾದೆ ಅಂಗಡಿ ಇದು ಹೋಟ್ಲದ್ದೇ ಅಲ್ಲನ್ರಿ, ಹೋಟ್ಲು ನಿರಂಜನ ಕಣ್ರಿ. ಅವನಿಗೆ ಅಲ್ಲಿ ಹೋಟ್ಲಲ್ಲೆಲ್ಲ ಎಂಥ ಇದಾಗಲ್ಲಂತೆ ವ್ಯಾಪಾರ. ಅವನೊಂದು ಜಾತಿ ಎಲ್ಲರನ್ನೂ ಗುಡ್ಡೆ ಹಾಕ್ಕೊಂಡು ಜೂಜಾದ ಆಡೋದು ಕಣ್ರಿ. ಜೂಜಾಡ್ತಾ ನಮ್ಮನೆ ಗಂಡಸನ್ನು ಸೇರಿಸ್ಕೊಂಡದೆ. ಅದು ಇದು ಗೆದ್ದರೆ ದುಡ್ಡು ಸಿಗ್ತದ, ಕುಡಿಯೋಕ್ಕೆ ಸಿಕ್ಕಿದ್ರೆ ಸಾಕಲ್ಲ, ಏನು ಭಾರಿ ಬೇಡ, 50-60 ರೂಪಾಯಿ ಸಿಕ್ಕಿದ್ರೆ ಸಾಕಲ್ಲ ಅಂದರೆ ಹೋಗೋದು. ಈಗ ಒಂದು ಜಾತಿ ನೋಡಿ, ಈಗ ಒಂಚೂರು ಮಳೆ ಕಡ್ದದೆ, ಒಂಚೂರು ಎಂಥದಾರು ಊಟ ಹೊಡ್ಕೊಂಡು ನಟ್ಟಿಗೆ ಸಮ ಮಾಡ್ಕೊಳ್ಳೋಣ ಅನ್ನೋದು ಎಂಥದಾರ ಅದೆಯಾ? ಏನಿಲ್ಲ, ಎಲ್ಲರ ಮನೇಲೂ ಕದೆ ಬೆಲೆಲ್ಲ ಅದಾರೆ. ನಮ್ಮ ಮನೇಲಿ ನೋಡಿ ಹಿಂಗಾಗಿದೆ. ಬೆಳಿಗ್ಗೆ ಎದ್ದಾತು ಕಾಫಿ ಕುಡ್ದಿದೆ ಹೋಗೋದು ಕಣ್ರಿ ಜೂಜಾಡೋಕ್ಕೆ. ಬರೋದು ಮನೆಗೆ ರಾತ್ರಿ ಕುಡ್ಕೊಂಡು 10-11 ಗಂಟೆಗೆ ಕಣ್ರಿ. ಏನು ಗತಿ ಸಾಯ್ಲಿ ಹೇಳಿ? ಈಗಂತೂ ನಾನು ಅಷ್ಟು ಅಂಗಲಾಚಬೇಡ್ದೆ, ಬೇಡ ಹೋಗೋದು, ಮನೆ ಬದಿ ಕೆಲಸ ಅದಾವೆ ಅಂತ ದಿಕ್ಕರ್ಸ್ಕೊ ಹೋಗ್ಯದ ಕಣ್ರಿ. ಎಷ್ಟಂತ ಸಹಿಸ್ಕೊಂಡ್ಲಿ ನಾನಾದರೂ ಲಕ್ಷ್ಮಕ್ಕ? ನಂಗಂತೂ ಬೇಜಾರಾಗಿ ಹೋಗ್ಯದ ನೋಡಿ. ಹೂನೇ, ನಮ್ಮ ಮನೇಲಿ ಇವರು ಮೊನ್ನೆ ಹೇಳ್ತಿದ್ರು, ಅವನು ನಿರಂಜನ ಅದು ಎಂತಕ್ಕೆ ಹಂಗೆ ಮಾಡ್ತಾ ಇದ್ದಾನೆ ಏನೋ, ಎಲ್ಲ ಗಂಡಸ್ರನ್ನ ಹುಡುಗರ ಮಕ್ಕಳನ್ನ ಎಲ್ಲರನ್ನೂ ಸೇರಿಸ್ಕೊತಾನೆ, ಜೂಜಾಡೋದು ಹೇಳ್ಕೊಡ್ತಾ ಇದ್ದಾನೆ. ಆವಾಗೊಂದು ಜಾತಿ ಚಿಕ್ಕಪ್ಪ ಉರ್ಸ್ತಾ, ಈಗ ಇಡೀ ಊರನ್ನೇ ಹಾಳು ಮಾಡ್ತಾ ಇದ್ದಾನೆ, ಎಂತಕ್ಕೆ ಹಿಂಗೆ ಉರಿತಾ ಇದ್ದಾನೆ ಏನೋ ಅಂತ ಇವರು ಹೇಳ್ತಿದ್ರು ಕಣೆ. ಹ್ಞೂ ರೀ ಲಕ್ಷ್ಮಕ್ಕ. ಈಗ ಬಾಲಿಗೆ, ನಮ್ಮನೆ ಸಣ್ಣ ಬಾಲಿಗೆ ನಮ್ಮ ಅಮ್ಮನ ಮನೇಲಿ ನಾಮಕರಣ ಮಾಡಿದಾಗ ಕಿವಿಗೆ ಸಣ್ಣ ಬೆಂಡೋಲೆ ಥರದ ಕೊಟ್ಟಿದ್ರು ಕಣ್ರಿ. ಅವನು ಈ ಕಣ್ಣಿಗೆ ಬಿದ್ದಾವೆ. ಆ ಹುಡುಗನ ಹತ್ರ ಬೆಳಿಗ್ಗೆ ಆದರೂ ಕೇಳೋದು ಕಣ್ರಿ. ಆ ಓಲೆ ತಕ್ಕೊಂಡು ನಾನೇನು ಮಾಡಿದೆ, ಗಂಡು ಹುಡುಗನೇ ಆದ್ರೂ ಏನು ಮಾಡಿದೆ, ಒಂದು ಕಿವಿಗಿರಲಿ ಅಂತ ಒಂದು ಕಿವಿ ತೆಗ್ದಿಟ್ಟಿನಿ, ಇನ್ನೊಂದು ಕಿವಿ ಅವನ ಕಿವಿಲೇ ಅದೇ ಕಣ್ರಿ. ಆ ಓಲೆ ತಕ್ಕೊಡು ಅಂತ ಹೇಳೋದು ಕಣ್ರಿ. ಏನು ಹೇಳಿ ಎಲ್ಲ ಅಬ್ದಿಕ್ಳು ಮಕ್ಕಳಿಗಂತ ಮಾಡಿಸ್ಕೊಬಂದು ಹಾಕ್ತಾರೆ. ಇವನು ಕುಡಿದೆ ಹೋಗೋಕ್ಕೆ ಮಗನ ಕಿವಿಲಿರೋ ಓಲೆನ ತಗ್ಸ್ಕೊಂಡು ಮಾರ್ತೀನಿ ಅಂತಾನಲ್ಲ, ಏನು ಹೇಳೋದು ಹೇಳ್ರಿ ಲಕ್ಷ್ಮಕ್ಕ? ಅವನಂತೂ ಯಾಕೆ ಹಿಂಗೆ ಉರಿತಾನ ಏನೋ ನೋಡು ಮರೈತಿ.